ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಫ್ರೀ ಟ್ಯೂಷನ್. ನಾನು ನಿಮ್ಮ ವಿಮರ್ಶ್ ಮಾತಾಡ್ತಿರೋದು. ಇವತ್ತು ಕರ್ನಾಟಕ ಸ್ಟೇಟ್ ಸಿಲೆಬಸ್ಸಿನ 10th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟಿನ ಯೂನಿಟ್ 3 ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸೊ ಇದರಿಂದ ನಿಮಗೆ ಡೈಲಿ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ ಹಾಗೂ ನೀವು ನನ್ನ ಎಲ್ಲ ವಿಡಿಯೋಗಳನ್ನು ನೋಡಬಹುದು. ಈ ಚಾಪ್ಟರ್ ಬಹಳ ದೊಡ್ಡದಾಗಿರೋದ್ರಿಂದ ನಾನು ಇದನ್ನು 2 ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಪಾರ್ಟ್ 1ನಲ್ಲಿ ಸ್ವಲ್ಪ ಇಟ್ಟಿದ್ದೀನಿ, ಪಾರ್ಟ್ 2ನಲ್ಲಿ ಸ್ವಲ್ಪ ಇಟ್ಕೊಂಡಿದ್ದೀನಿ. ಓಕೆ, ನಾವು ಈ ಚಾಪ್ಟರಿಂದ ನೀವು ಏನೇನು ತಿಳ್ಕೊಬಹುದು ಅಂದರೆ, ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಜುಡಿಷಿಯಲ್ ಸಿಸ್ಟಮ್ ಆಫ್ ಬ್ರಿಟಿಷ್ ಇಂಡಿಯಾ, ಅದರಲ್ಲಿ ಸಿವಿಲ್ ಸರ್ವಿಸ್ ಬರುತ್ತೆ, ಜುಡಿಷಿಯಲ್ ಸಿಸ್ಟಮ್ ಬರುತ್ತೆ, ಪೊಲೀಸ್ ಸಿಸ್ಟಮ್ ಬರುತ್ತೆ ಆ್ಯಂಡ್ ಮಿಲಿಟರಿ ಸಿಸ್ಟಮ್ ಬರುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್, ಲ್ಯಾಂಡ್ ಪಾಲಿಸಿಸ್, ಲ್ಯಾಂಡ್ ಟ್ಯಾಕ್ಸ್ ಪಾಲಿಸಿಸ್, ಅದರಲ್ಲಿ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್, ಮಾಲ್ವಾರಿ ಸಿಸ್ಟಮ್ ಆ್ಯಂಡ್ ರಾಯ್ಟ್ವಾರಿ ಸಿಸ್ಟಮನ್ನು ನೋಡ್ತೀವಿ. ಹಾಗೂ ಮಾಡರ್ನ್ ಎಜುಕೇಷನ್ ಬಗ್ಗೆ ನೋಡ್ತೀವಿ. ಮಾಡರ್ನ್ ಎಜುಕೇಷನಲ್ಲಿ ಲಾರ್ಡ್ ಮೆಕಾಲೆ ಆ್ಯಂಡ್ ವುಡ್ಸ್ ಕಮಿಷನ್ ಆಫ್ 1854 ಅದ್ರ ಬಗ್ಗೆ ನೋಡ್ತೀವಿ. ಲಾಸ್ಟ್ಲಿ ದ ಲಾಸ್ ಡ್ಯೂರಿಂಗ್ ದ ಬ್ರಿಟಿಷ್ ರೂಲ್, ರೆಗ್ಯುಲೇಟಿಂಗ್ ಲಾಸ್, ಪೆಟ್ಸ್ ಇಂಡಿಯಾ ಲಾ, ಚಾರ್ಟರ್ಸ್ ಲಾ. ಸೊ ಇಷ್ಟನ್ನು ಸಹ ನಾವು ಈ ಚಾಪ್ಟರಿಂದ ಡಿಸ್ಕಸ್ ಮಾಡ್ತೀವಿ. ಮೊದಲು ನಾವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಲಾಭದಾಯಕ ಪೊಸಿಷನ್ ಸಿಗುತ್ತೆ. ಅಂದರೆ ಯುರೋಪಿನ ಬೇರೆಲ್ಲ ದೇಶಗಳು ಭಾರತದಿಂದ ಹೊರಗೋಗುತ್ತೆ ಅಥವಾ ತಮ್ಮ ಪವರನ್ನು ತಾವು ಕಮ್ಮಿ ಮಾಡ್ಕೊತಾರೆ. ಹೀಗಾಗಿ ಬ್ರಿಟಿಷ್ನವರದೇ ಟ್ರೇಡ್ ಮೊನೋಪಲಿ ಅಚೀವ್ ಆಗುತ್ತೆ. ಹಾಗೂ ಈ ರಾಜರು ತಮ್ಮಲ್ಲೇ ಯುದ್ಧಗಳನ್ನು ಮಾಡ್ತಾ ತುಂಬ ನಷ್ಟವನ್ನು ಅನುಭವಿಸ್ತಿರ್ತಾರೆ. ಹಾಗೂ ಈ ಲಾಭವೂ ಸಹ ಬ್ರಿಟಿಷರಿಗೆ ದೊರೆಯುತ್ತೆ, ಹೌದಲ್ವಾ? ಆಗಿನಿಂದ ಬ್ರಿಟಿಷ್ನವರು ಒಡೆದು ಆಳುವ ನೀತಿಯನ್ನು ಅನುಸರಿಸಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಇಬ್ಬರು ರಾಜರ ನಡುವೆ ವೈಷಮ್ಯ ಬೆಳೆಯುವಂತೆ ಮಾಡಿ ಯುದ್ಧಗಳನ್ನು ಪ್ರಾರಂಭಿಸಿ ಆನಂತರದಲ್ಲಿ ಸಂಧಾನಕ್ಕೂ ಸಹ ಬ್ರಿಟಿಷ್ನವರೇ ಮಧ್ಯಸ್ಥಿಕೆ ವಹಿಸ್ತಿರ್ತಾರೆ. ಹೀಗಾಗಿ ಕ್ರಮೇಣವಾಗಿ ಬ್ರಿಟಿಷರು ತಮ್ಮನ್ನು ತಾವು ದೊಡ್ಡವರಂತೆ ಬಿಂಬಿಸ್ಕೊಳ್ತಾರೆ ಹಾಗೂ ರಾಜರ ನಡುವೆ ಇದ್ದಂತಹ ವ್ಯಾಜ್ಯಗಳನ್ನು ಬ್ರಿಟಿಷರು ಮಧ್ಯಸ್ಥಿಕೆ ವಹಿಸ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಸೊ ಹೀಗಾಗಿ ಬ್ರಿಟಿಷರಿಗೆ ಕ್ರಮೇಣವಾಗಿ ಪೊಲಿಟಿಕಲ್ ಕಂಟ್ರೋಲ್ ಬರಲಿಕ್ಕೆ ಶುರು ಆಗುತ್ತೆ. ಬ್ರಿಟಿಷರು ಹೇಳ್ದಂತೆ ರಾಜರು ಕೇಳಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ನಿಧಾನವಾಗಿ ಅಧಿಕಾರದ ಚುಕ್ಕಾಣಿಯನ್ನು ಬ್ರಿಟಿಷರು ತಮ್ಮದಾಗಿಸ್ಕೊಳ್ತಾರೆ. ಕಡೆಯದಾಗಿ ಛಿದ್ರವಾಗಿದ್ದ ಸಣ್ಣ ಸಣ್ಣ ರಾಜ್ಯಗಳನ್ನೆಲ್ಲ ಒಂದುಗೂಡಿಸಿ ಸಿಂಗಲ್ ಪೊಲಿಟಿಕಲ್ ಸಿಸ್ಟಮ್ನ ಅಡಿಗೆ ಭಾರತೀಯ ರಾಜಕೀಯ ವ್ಯವಸ್ಥೆಯನ್ನು ತರ್ತಾರೆ. ಅಂದರೆ ಒಂದೇ ಆಳ್ವಿಕೆ ಶುರು ಆಗುತ್ತೆ. ನ್ಯಾಯ ವ್ಯವಸ್ಥೆ, ಕಂದಾಯ, ವ್ಯಾಪಾರ, ಅಗ್ರಿಕಲ್ಚರ್, ಹೀಗೆ 10 ಹಲವು ಕ್ಷೇತ್ರಗಳು ಒಂದೇ ಸೂರಿನ ಅಡಿಗೆ ಬರುತ್ತೆ. ಈ ಎಲ್ಲ ಬೆಳವಣಿಗೆಗಳು ಭಾರತಕ್ಕೆ ಒಂದು ಹೊಸ ಆಕಾರವನ್ನು ಕೊಡುತ್ತೆ. ಆದರೆ ಈ ಎಲ್ಲ ಹೊಸತನಗಳು ಬ್ರಿಟಿಷರಿಗೆ ಪೂರಕವಾಗಿರುತ್ತೆ, ಅಂದರೆ ಅವರಿಗೆ ಲಾಭದಾಯಕವಾಗಿರುತ್ತೆ ಹಾಗೂ ಅವರ ಆರ್ಥಿಕ ರಕ್ಷಣೆ ಆಗಿರುತ್ತೆ. ಒಂದೇ ಸಮನೆ ಅವರಿಗೆ ಇನ್ಕಮ್ ಬರ್ತಾ ಇರೋದ್ರಿಂದ ಅವರು ರಿಚ್ ಆಗ್ತಾ ಹೋಗ್ತಾರೆ. ಅದರ ಜೊತೆಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತವು ಹಲವಾರು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪರಿಮೆಂಟ್ಗಳನ್ನು ಮಾಡುವ ಕೇಂದ್ರ ಆಗುತ್ತೆ. ಅಂದರೆ ಹಲವಾರು ಕ್ಷೇತ್ರಗಳನ್ನು ಇಲ್ಲಿ ಪ್ರಾರಂಭಿಸ್ತಾರೆ. ಜುಡಿಷಿಯರ್ ಸಿಸ್ಟಮ್ ಆಗಿರ್ಬೋದು, ಪೊಲೀಸ್ ಸಿಸ್ಟಮ್ ಆಗಿರ್ಬೋದು, ಸಿವಿಲ್ ಸರ್ವಿಸ್ ಆಗಿರ್ಬೋದು, ಆ ರೀತಿಯೆಲ್ಲ ಇಲ್ಲಿ ಪ್ರಾರಂಭಿಸಲಿಕ್ಕೆ ಶುರು ಮಾಡ್ತಾರೆ. ಈಗ ಅಡ್ಮಿನಿಸ್ಟ್ರೇಟಿವ್ ಚೇಂಜಸ್ ಹಾಗೂ ನ್ಯಾಯ ವ್ಯವಸ್ಥೆ ಬಗ್ಗೆ ಒಂದು ಸಣ್ಣ ನೋಟವನ್ನು ಬೀರೋಣ ಬನ್ನಿ. ಕಾರ್ನ್ವಾಲಿಸ್ ಭಾರತದಲ್ಲಿ ಸಿವಿಲ್ ಸರ್ವಿಸ್ ಅಡ್ಮಿನಿಸ್ಟ್ರೇಷನನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ, ಪರಿಚಯಿಸ್ತಾನೆ. ನಮ್ಮ ದೇಶದಲ್ಲಿ ವ್ಯಾಪಾರ ಹೇಗಾಗ್ತಿದೆ, ಇಲ್ಲಿನ ವ್ಯವಸ್ಥೆ ಹೇಗಿದೆ, ಆ ವ್ಯವಸ್ಥೆಯನ್ನು ನೋಡಿಕೊಳ್ಳಿಕ್ಕೆ ಅಧಿಕಾರಿಗಳು ಬೇಕಾಗಿರ್ತಾರೆ. ಅವರನ್ನೇ ಸಿವಿಲ್ ಸರ್ವೆಂಟ್ಸ್ ಅಂತ ನೇಮಕ ಮಾಡಲಾಗತ್ತೆ. ಅಂದರೆ ಈ ಎಲ್ಲವೂ ಬ್ರಿಟಿಷರಿಗೆ ಲಾಭದಾಯಕವಾಗೇ ಕೆಲಸ ಮಾಡ್ತಿರ್ತಾರೆ. ಇದೇ ಸಂದರ್ಭದಲ್ಲಿ ಕಂಪನಿಯವರು ಶ್ರೀಮಂತ ಪ್ರೈವೇಟ್ ವ್ಯಾಪಾರಿಗಳಿಗೂ ಸಹ ಟ್ರೇಡ್ ಮಾಡಲಿಕ್ಕೆ ಅಥವಾ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ.
ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡಂತಹ ಅಧಿಕಾರಿಗಳು ಲಾಭವನ್ನು ಮಾಡಿಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಅಂದರೆ ಅವರಿಗೆ ಬರ್ತಿದ್ದಂತಹ ಸಂಬಳ ಬಹಳ ಕಡಿಮೆ ಇದ್ದರೂ ಅವರಿಗೆ ಸಿಗ್ತಿದ್ದಂತಹ ಗಿಫ್ಟ್ಗಳು ಮತ್ತು ಲಂಚ ಅತಿ ಹೆಚ್ಚಾಗುತ್ತೆ. ಅಂದರೆ ಶ್ರೀಮಂತ ವರ್ತಕರಿಂದ ಲಂಚ ಬರಲಿಕ್ಕೆ ಶುರು ಆಗುತ್ತೆ ಅಧಿಕಾರಿಗಳಿಗೆ. ಇದರಿಂದ ಭ್ರಷ್ಟಾಚಾರ ಹೆಚ್ಚಾಗುತ್ತೆ. ಹಾಗಾಗಿ ಗವರ್ನಮೆಂಟ್ ಆಫ್ ಇಂಗ್ಲೆಂಡಿಂದ ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಜಾರಿ ಮಾಡಲಾಗುತ್ತೆ. ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂದರೆ ಅಧಿಕಾರಿಗಳನ್ನು ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ ಈ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತೆ. ಸಿವಿಲ್ ಸರ್ವಿಸ್ಗೆ ಅಂತಾನೆ ಸೇರಬಯಸುವ ಯುವಕರಲ್ಲಿ ಓದಲು 1800ರಲ್ಲಿ ಫೋರ್ಟ್ ವಿಲಿಯಂ ಕಾಲೇಜನ್ನು ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ. ಕಾರ್ನ್ವಾಲಿಸ್ ಇದನ್ನು ಪ್ರಾರಂಭಿಸ್ತಾರೆ. ಆದರೆ ಅಧಿಕಾರಿಗಳನ್ನು 1853ರವರೆಗೂ ಕಂಪನಿಯ ಡೈರೆಕ್ಟರ್ಸ್ಗಳೇ ನೇಮಕ ಮಾಡ್ತಿರ್ತಾರೆ. ಕಂಪನಿಯ ಡೈರೆಕ್ಟರ್ಸ್ ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳು. 1853ರ ನಂತರ ಪರೀಕ್ಷೆಯನ್ನು ನಡೆಸಿಯೇ ಸಿವಿಲ್ ಸರ್ವಿಸ್ಗೆ ನೇಮಕ ಮಾಡಿಸಿಕೊಳ್ಳಲು ಶುರು ಮಾಡ್ತಾರೆ. ಆದರೆ ಇದರಿಂದ ಭಾರತೀಯರಿಗೆ ಹೆಚ್ಚೇನೂ ಲಾಭ ಆಗೋದಿಲ್ಲ. ಇಂಗ್ಲಿಷ್ನವರು ಭಾರತೀಯರನ್ನು ಅನುಮಾನದಿಂದಲೇ ನೋಡ್ತಿರ್ತಾರೆ. ಹಾಗಾಗಿ ಭಾರತೀಯರಿಗೆ ಕೆಳದರ್ಜೆಯ ಕೆಲಸಗಳು ಮಾತ್ರ ಲಭ್ಯಿಸ್ತಾ ಇರುತ್ತೆ ಹಾಗೂ ಅದಕ್ಕೆ ಸೀಮಿತವಾಗಿರ್ತಾರೆ. ಈಗ ಜುಡಿಷಿಯಲ್ ಸಿಸ್ಟಮ್ ಅಂದರೆ ನ್ಯಾಯ ವ್ಯವಸ್ಥೆ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಣ. ಮೊಘಲ್ ಆಡಳಿತದ ನಂತರ ಭಾರತಕ್ಕೆ ಹೊಸ ನ್ಯಾಯ ವ್ಯವಸ್ಥೆಯನ್ನು ಬ್ರಿಟಿಷರು ಪರಿಚಯ ಮಾಡಿಕೊಡ್ತಾರೆ. ಇಲ್ಲಿ ಒಂದು ಸಣ್ಣ ಕರೆಕ್ಷನ್ ಇದೆ. ಶಾ ಆಲಂ ಅಂತ ಕೊಟ್ಟಿದ್ದಾರೆ, ಅದನ್ನು ಶಾ ಆಲಂ 2 ಅಂತ ಮಾಡ್ಕೊಳ್ಳಿ. ಶಾ ಆಲಂ 2 ದಿವಾನಿ ರೈಟ್ಸನ್ನು ಬ್ರಿಟಿಷರಿಗೆ ಬಿಟ್ಟುಕೊಟ್ಟ ನಂತರ, ಅಂದರೆ ಕಂದಾಯವನ್ನು ಬ್ರಿಟಿಷ್ನವರೇ ಜನರಿಂದ ಪಡೆಯಬಹುದು ಎಂದು, ಆಗ ಬೆಂಗಾಲ್ನಲ್ಲಿ ಡ್ಯುಯಲ್ ಗವರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಕಂದಾಯ ಹಾಗೂ ಕಂದಾಯದ ಲಾಭ ಬ್ರಿಟಿಷರಿಗೆ ಸಿಕ್ಕರೆ ಎಲ್ಲ ಅಡ್ಮಿನಿಸ್ಟ್ರೇಷನನ್ನು ಅಲ್ಲಿನ ನವಾಬ್ ನೋಡ್ಕೋತಾ ಇರ್ತಾನೆ. ಹಾಗಾಗಿ ರಾಜನ ಬಳಿ ಅವನ ಖಜಾನೆಯಲ್ಲಿ ದುಡ್ಡಿಲ್ಲದೆ ತುಂಬ ಲಾಸ್ ಅನುಭವಿಸ್ತಾರೆ ಹಾಗೂ ತನ್ನ ಸೈನಿಕರನ್ನು ಸಹ ಮೇಂಟೈನ್ ಮಾಡಲಿಕ್ಕೆ ಅವರಿಗೆ ಕಷ್ಟ ಆಗಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಸೈನಿಕರನ್ನು ಕಡಿಮೆ ಮಾಡ್ತಾ ಬರ್ತಾರೆ. ಯಾವಾಗ ರಾಜರ ಹತ್ರ ಸೈನಿಕರು ಕಡಿಮೆ ಆದರೋ ಇಲ್ಲಿ ಬ್ರಿಟಿಷ್ನವರು ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ ಹಾಗೂ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಲಿಕ್ಕೆ ತುಂಬ ಸಹಾಯಕ ಆಗುತ್ತೆ. 1772ರಲ್ಲಿ ವ್ಯಾರನ್ ಹೇಸ್ಟಿಂಗ್ಸ್ ಗವರ್ನರ್ ಆದ ನಂತರ 2 ರೀತಿಯ ನ್ಯಾಯ ವ್ಯವಸ್ಥೆಯನ್ನು ಭಾರತಕ್ಕೆ ಪರಿಚಯ ಮಾಡಿಕೊಡ್ತಾನೆ ಹಾಗೂ ಜಾರಿ ತರ್ತಾನೆ. ಹಾಗೂ ಈ ಬದಲಾವಣೆಗಳು ಎಲ್ಲ ಜಿಲ್ಲೆಗಳಿಗೆ ಅನ್ವಯಿಸಬೇಕು ಅನ್ನೋ ಒಂದು ಕಾನೂನನ್ನು ಕೂಡ ತರ್ತಾನೆ. ಪ್ರತಿ ಜಿಲ್ಲೆಗಳಲ್ಲೂ 2 ರೀತಿಯ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡ್ತಾರೆ. ಒಂದು ದಿವಾನಿ ಅದಾಲತ್ ಹಾಗೂ ಫೌಜ್ದಾರಿ ಅದಾಲತ್. ದಿವಾನಿ ಅದಾಲತ್ ಅಂದರೆ ಸಿವಿಲ್ ಪ್ರಕರಣಗಳಿಗೆ, ಅಂದರೆ ಸಾಮಾನ್ಯ ಆಸ್ತಿ ವ್ಯಾಜ್ಯಗಳಿರ್ತಾವಲ್ಲ ಅವೆಲ್ಲ ಸಿವಿಲ್ ಪ್ರಕರಣಗಳು ಅಂತ ಬರ್ತವೆ. ಅಲ್ಲಿಗೆ ಅದನ್ನೆಲ್ಲ ದಿವಾನಿ ಅದಾಲತ್ ನೋಡ್ಕೋತಾ ಇರುತ್ತೆ ಹಾಗೂ ತೀರ್ಪನ್ನು ಅದೇ ಕೊಡ್ತಾ ಇರುತ್ತೆ. ಈ ಫೌಜ್ದಾರಿ ಅದಾಲತ್ ಇದೆಯಲ್ಲ, ಅದು ಕ್ರಿಮಿನಲ್ ಪ್ರಕರಣಗಳಿಗೆ, ಕೊಲೆ, ಸುಲಿಗೆ, ದರೋಡೆ ಅಂತಹ ಪ್ರಕರಣಗಳೆಲ್ಲ ಫೌಜ್ದಾರಿ ಅದಾಲತ್ನಲ್ಲಿ ಇತ್ಯರ್ಥ ಆಗ್ತಾ ಇರುತ್ತೆ ಹಾಗೂ ತೀರ್ಪು, ಶಿಕ್ಷೆ ಎಲ್ಲ ಫೌಜ್ದಾರಿ ಅದಾಲತ್ತಲ್ಲೇ ಸಿಗ್ತಾ ಇರುತ್ತೆ. ಈ ನ್ಯಾಯಾಲಯಗಳು ಮೊದಲು ಹಿಂದೂಗಳಿಗೆ ಹಿಂದೂಗಳ ಲಾ ಪ್ರಕಾರ ಶಿಕ್ಷೆಯನ್ನು ವಿಧಿಸ್ತಿರುತ್ತೆ ಅಥವಾ ತೀರ್ಪನ್ನು ಕೊಡ್ತಿರುತ್ತೆ. ಮುಸ್ಲಿಮರಿಗೆ ಶರಿಯತ್ ಲಾ ಪ್ರಕಾರ ತೀರ್ಪನ್ನು ಹಾಗೂ ಶಿಕ್ಷೆಯನ್ನು ವಿಧಿಸ್ತಾ ಇರುತ್ತೆ. ಕ್ರಮೇಣವಾಗಿ ಬ್ರಿಟಿಷ್ನವರ ನ್ಯಾಯ ವ್ಯವಸ್ಥೆಯ ಲಾಗಳು ನಮ್ಮ ದೇಶದಲ್ಲಿ ಪ್ರವೇಶ ಪಡ್ಕೊಳ್ತವೆ ಹಾಗೂ ಕೋರ್ಟ್ಗಳಲ್ಲಿ ಅಲ್ಲಿಯ ತೀರ್ಪುಗಳೇ ಇತ್ಯರ್ಥ ಆಗ್ತಾ ಇರುತ್ತೆ. ಹಾಗೂ ಶಿಕ್ಷೆ ಕೂಡ ಬ್ರಿಟಿಷ್ನವರ ಲಾ ಪ್ರಕಾರನೇ ಕೊಡಲಿಕ್ಕೆ ಶುರು ಮಾಡ್ತಾರೆ. ಕ್ರಿಮಿನಲ್ ಕೋರ್ಟ್ಗಳ ವ್ಯವಹಾರಗಳನ್ನು ಕ್ವಾಸಿ ಅಂದರೆ ಸ್ಕಾಲರ್ ಅಥವಾ ಹೆಚ್ಚು ತಿಳ್ಕೊಂಡಿರೋನು ಅಂತ ಅವರುಗಳು ನೋಡ್ಕೊಳ್ತಾ ಇರ್ತಾರೆ. ಅವರೇ ತೀರ್ಪುಗಳನ್ನೆಲ್ಲ ಕೊಡ್ತಾ ಇರ್ತಾರೆ. ಸೊ ಈ ಕ್ರಿಮಿನಲ್ ಕೋರ್ಟ್ಗಳನ್ನು ಕ್ವಾಸಿಗಳು ನೋಡ್ಕೊಳ್ತಾ ಇದ್ರೂ ಸಹ ಯುರೋಪಿನ ಆಫೀಸರ್ಸ್ಗಳೇ ಅದರ ಸಂಪೂರ್ಣ ವ್ಯವಸ್ಥೆಯನ್ನು ನೋಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಹೆಸರಿಗೆ ಮಾತ್ರ ಕ್ವಾಸಿ ಇರ್ತಾರೆ, ಆದರೆ ಸಂಪೂರ್ಣ ಅಧಿಕಾರ ಯುರೋಪಿನ ಆಫೀಸರ್ಸ್ಗಳಿಗೆ ಮಾತ್ರ ಇರುತ್ತೆ. ಈಗ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಒಂದು ಗಮನವನ್ನು ಹರಿಸೋಣ.
ಈ ಪೊಲೀಸ್ ವ್ಯವಸ್ಥೆಯು ದೇಶದೊಳಗಿನ ನ್ಯಾಯ ವ್ಯವಸ್ಥೆಯನ್ನು ಹಾಗೂ ನಾಗರಿಕರನ್ನು ರಕ್ಷಿಸಿಕೊಳ್ಳಲು ಮಾಡಿಕೊಂಡಿರುವುದಾಗಿದೆ. ಕಾರ್ನ್ವಾಲಿಸ್ SP ಹುದ್ದೆಯನ್ನು ಅಂದರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯ ಭಾರತದಲ್ಲಿ ಪರಿಚಯ ಮಾಡಿಸ್ತಾನೆ ಹಾಗೂ ಒಂದು ಜಿಲ್ಲೆಯನ್ನು ಹಲವಾರು ಭಾಗಗಳಾಗಿ ವಿಂಗಡಿಸಿ ಅದರಲ್ಲಿ ಒಂದೊಂದು ಭಾಗಕ್ಕೂ ಒಂದೊಂದು ಸ್ಟೇಷನ್ಗಳನ್ನು ಸ್ಥಾಪಿಸಿ ಅಲ್ಲಿ ಕೊತ್ವಾಲ್ ಅನ್ನುವ ಒಂದು ಹುದ್ದೆಯನ್ನು ಸೃಷ್ಟಿಸಿ ಅದಕ್ಕೆ ನೇಮಕ ಮಾಡ್ತಾರೆ. ಹಾಗೆಯೇ ಹಳ್ಳಿಗಳನ್ನು ಸಹ ವಿಂಗಡಿಸಿ ಚೌಕಿದಾರ್ಗಳನ್ನು ನೇಮಕ ಮಾಡ್ತಾರೆ. ಕೊತ್ವಾಲ್ ಹುದ್ದೆಯಲ್ಲಿರುವವನು ಕಳ್ಳತನ ಹಾಗೂ ಘೋರ ಅಪರಾಧಗಳನ್ನು ನೋಡಿಕೊಳ್ಳಲು ನೇಮಿಸಿರುತ್ತಾರೆ. ಆದರೆ 1770ರಲ್ಲಿ ಬಂದಂತಹ ಬರಗಾಲಕ್ಕೆ ಕಾನೂನು ಸುವ್ಯವಸ್ಥೆ ಹಾದಿ ತಪ್ಪಿಬಿಡುತ್ತೆ. ಆ ಸಂದರ್ಭದಲ್ಲಿ ಅತಿ ಹೆಚ್ಚು ಪೊಲೀಸ್ ವ್ಯವಸ್ಥೆಯಲ್ಲಿ ಭಾರತೀಯರೇ ಇದ್ದಂಥ ಕಾರಣದಿಂದ ಬ್ರಿಟಿಷರು ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆಯನ್ನು ಆ ಸಂದರ್ಭದಲ್ಲಿ ಕಾಪಾಡಲು ವಿಫಲರಾಗ್ತಾರೆ. ಆನಂತರದಲ್ಲಿ ಸಂಪೂರ್ಣ ಪೊಲೀಸ್ ವ್ಯವಸ್ಥೆಯನ್ನು ಬ್ರಿಟಿಷ್ ಅಧಿಕಾರಿಗಳೇ ನೇಮಿಸಕ್ಕೆ ಶುರು ಮಾಡ್ತಾರೆ ಹಾಗೂ ವ್ಯವಸ್ಥೆಯನ್ನು ನೋಡ್ಕೊಳ್ಳಿಕ್ಕೆ ಬ್ರಿಟಿಷ್ ಅಧಿಕಾರಿಗಳನ್ನೇ ಮುಂದೆ ಇರ್ತಾರೆ. ಹಾಗೂ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಗಳನ್ನು 1781ರಿಂದ ನೇಮಿಸಲು ಪ್ರಾರಂಭ ಮಾಡ್ತಾರೆ. ಈ ಮ್ಯಾಜಿಸ್ಟ್ರೇಟ್ಗಳ ಅಡಿಯಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಇಡಲಾಗುತ್ತೆ. ಹೀಗೆ ಹಲವಾರು ಬದಲಾವಣೆಗಳನ್ನು ಪೊಲೀಸ್ ಇಲಾಖೆ ಕಾಣುತ್ತಾ ಬರುತ್ತೆ. 1861ರಲ್ಲಿ ಪೊಲೀಸ್ ಲಾ ಜಾರಿಗೆ ತರುತ್ತಾರೆ. ಆದರೆ ಭಾರತೀಯರಿಗೆ ಅಧಿಕಾರಿ ದರ್ಜೆಯ ಯಾವುದೇ ಹುದ್ದೆಗಳನ್ನು ಅವಕಾಶ ಕೊಡೋದಿಲ್ಲ. ಸೊ ಅವರನ್ನೆಲ್ಲ ಕೆಳ ದರ್ಜೆಯಲ್ಲೇ ಇಟ್ಟಿರ್ತಾರೆ. ಆದರೆ 1902ರಲ್ಲಿ ಜಾರಿಗೆ ಬಂದಂತಹ ಪೊಲೀಸ್ ಕಮಿಷನ್ ಲಾ ಭಾರತೀಯರನ್ನು ಸಹ ಅಧಿಕಾರಿಗಳನ್ನಾಗಿ ನೇಮಿಸಿಕೊಳ್ಳಬಹುದು ಅಂತ ಕಾನೂನು ಬರುತ್ತೆ. ಆದರೆ ಭಾರತೀಯರ ಮೇಲಾಗುತ್ತಿದ್ದ ದೌರ್ಜನ್ಯ ಹಾಗೂ ಭೇದ ಭಾವ ಬ್ರಿಟಿಷರ ಮುಂದೆ ನಿಲ್ಲೋದೇ ಇಲ್ಲ, ಅದು ಹಾಗೆ ಮುಂದುವರಿಯುತ್ತೆ. ಈಗ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸಿ ಬಗ್ಗೆ ಡಿಸ್ಕಸ್ ಮಾಡೋಣ. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಬೆಂಗಾಲ್ ಮೇಲೆ ಸಂಪೂರ್ಣ ಅಧಿಕಾರ ಚಲಾಯಿಸಿತು ಹಾಗೂ ಬ್ರಿಟನ್ನ ಸಪೋರ್ಟ್ ಸಿಗಲು ಪ್ರತಿ ವರ್ಷ 4 ಲಕ್ಷ ಪೌಂಡ್ಗಳನ್ನು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ನೀಡಬೇಕಾಗಿತ್ತು. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಈ ಹಣವನ್ನು ಕೊಟ್ಟರೆ ಮಾತ್ರ ಬ್ರಿಟಿಷ್ನವರು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಇಲ್ಲಿ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿರ್ತಾರೆ. ಸೊ ಅದಕ್ಕಾಗಿ ಏನಾಗುತ್ತೆ, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪ್ರತಿ ವರ್ಷ ಹಣದ ಸ್ಥಿರತೆ ಬೇಕಾಗಿರುತ್ತೆ ಹಾಗೂ ಪ್ರತಿ ವರ್ಷ ಒಂದೇ ಸಮನೆ ಹಣ ಬರೋ ಹಾಗೆ ನೋಡ್ಕೊಳ್ಬೇಕಾಗಿರುತ್ತೆ. ಹಾಗಾಗಿ ಹಲವಾರು ಲ್ಯಾಂಡ್ ಟ್ಯಾಕ್ಸ್ಗಳನ್ನು ಅಂದರೆ ಭೂಕಂದಾಯ ಸಂಗ್ರಹಿಸಲು ರೂಲ್ಸ್ಗಳನ್ನು ತರ್ತಾರೆ. ಅದರ ಭಾಗವಾಗಿಯೇ ಮೊದಲು ಬರೋದೇ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅಥವಾ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ಜಾರಿಯಾಗತ್ತೆ. ಲಾರ್ಡ್ ಕಾರ್ನ್ವಾಲಿಸ್ 1793ರಲ್ಲಿ ಹೊಸ ಭೂಕಂದಾಯ ನೀತಿಯನ್ನು ಜಾರಿಗೆ ತರ್ತಾನೆ. ಬೆಂಗಾಲ್ ಮತ್ತು ಬಿಹಾರ್ನ ಕೆಲವೊಂದು ಭಾಗಗಳಲ್ಲಿ ಈ ಹೊಸ ರೂಲ್ಸನ್ನು ಜಾರಿಗೆ ತರ್ತಾನೆ. ಯಾಕಂದರೆ ಅವರಿಗೆ ಸಮನಾದ ಹಾಗೂ ಸ್ಥಿರ ಆದಾಯ ಬರಬೇಕು ಅಂತ. ಇದಕ್ಕೆ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅಂತ ಕರೀತಾರೆ. ಇದರ ಭಾಗವಾಗಿ ಜಮೀನ್ದಾರ್ಗಳನ್ನು ನೇಮಕ ಮಾಡಲಾಗುತ್ತೆ ಹಾಗೂ ಅವರನ್ನು ಆ ಪ್ರದೇಶದ ಭೂ ಮಾಲೀಕರನ್ನಾಗಿಸುತ್ತೆ. ಈ ಉದ್ದೇಶಕ್ಕೆ ಜಮೀನ್ದಾರ್ಗಳು ಪ್ರತಿ ವರ್ಷ ನಿಗದಿತ ದಿನದಲ್ಲಿ ಬಂದು ಅವರಿಗೆ ನೇಮಿಸಲಾಗಿದ್ದ ಜಮೀನಿನ ನಿಗದಿತ ಭೂ ಕಂದಾಯವನ್ನು ಕಟ್ಟಬೇಕಾಗಿರುತ್ತೆ. ಈ ಜಮೀನ್ದಾರ್ಗಳು ರೈತರ ಬಳಿ ಭೂ ಕಂದಾಯವನ್ನು ಕಲೆಕ್ಟ್ ಮಾಡ್ಕೊಳ್ತಿರ್ತಾರೆ ಹಾಗೂ ರೈತರ ಮೇಲಿನ ಶೋಷಣೆಗಳು ಹಾಗೂ ಹೆಚ್ಚು ಶುಲ್ಕ ವಸೂಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೂ ಜಮೀನ್ದಾರ್ಗಳ ಗಳಿಕೆ ಹಾಗೂ ಲಾಭ ಕೂಡ ಹೆಚ್ಚಾಗುತ್ತೆ. ಏನಾದರೂ ಒಂದು ವರ್ಷ ಅತಿವೃಷ್ಟಿ ಅಥವಾ ಅನಾವೃಷ್ಟಿಗಳಾಗಿ ಜಮೀನ್ದಾರ್ಗಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಕಂದಾಯವನ್ನು ಕಟ್ಟಲಿಕ್ಕೆ ಆಗಲಿಲ್ಲ ಅಂದರೆ ಜಮೀನನ್ನು ವಾಪಸ್ ಇಸ್ಕೊತಿರ್ತಾರೆ ಹಾಗೂ ಬೇರೆ ಜಮೀನ್ದಾರ್ಗಳಿಗೆ ಅದನ್ನು ಕೊಡ್ತಿರ್ತಾರೆ. ಸೊ ಹೀಗಾಗಿ ಜಮೀನ್ದಾರರು ಏನು ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಹೆಚ್ಚೆಚ್ಚು ಶುಲ್ಕವನ್ನು ಪಡೆದು ಮುಂಬರುವ ವರ್ಷಕ್ಕೂ ಸಹ ಅದನ್ನು ಕೂಡಿಟ್ಕೊಂಡು ಶುಲ್ಕವನ್ನು ಅಥವಾ ಕಂದಾಯವನ್ನು ಕಟ್ಟಲಿಕ್ಕೆ ಶುರು ಮಾಡ್ತಾರೆ.
ಇದರಿಂದ ರೈತರಿಗೆ ಹಾಗೂ ರೈತ ಕೆಲಸಗಾರರಿಗೆ ಲಾಭ ಕಡಿಮೆಯಾಗಿ ವೆಚ್ಚ ಭರಿಸಲಾಗದೆ ಸಾಲದ ಸುಳಿಯಲ್ಲಿ ಸಿಲುಕ್ತಾರೆ. ಮುಂದಿನ ದಿನಗಳಲ್ಲಿ ಈ ಜಮೀನ್ದಾರ್ ಪದ್ಧತಿಯನ್ನು ಬಿಹಾರ್, ಒಡಿಶಾ, ಆಂಧ್ರ ಹಾಗೂ ವಾರಣಾಸಿಗೂ ವಿಸ್ತರಿಸಲಾಗುತ್ತೆ. ಹೀಗಾಗಿ ರೈತರಲ್ಲಿ ಸಾಲ ಹೆಚ್ಚಾಗಿ ಚಾರ್ಲ್ಸ್ ಮೆಟ್ಕ್ಲೆಫ್ ರ ಪ್ರಕಾರ ರೈತ ಕುಟುಂಬದವರು ಸಾಲಗಾರನಾಗಿ ಹುಟ್ಟಿ ಸಾಲಗಾರನಾಗಿ ಜೀವಿಸಿ ಸಾಲಗಾರನಾಗಿಯೇ ಸಾಯುತ್ತಾರೆ ಅಂತ ಉಲ್ಲೇಖ ಮಾಡಿದ್ದಾರೆ. ಎಲ್ಲವೂ ಈ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸಿಯಿಂದಾಗಿ ಅಂತ ಹೇಳಿದ್ದಾರೆ. ಈಗ ಮಹಲ್ವಾರಿ ಸಿಸ್ಟಮ್ ಬಗ್ಗೆ ಗಮನ ಹರಿಸೋಣ. ಮಹಲ್ ಅಂದರೆ ತಾಲೂಕು ಅಂತ ಅರ್ಥ. ಆರ್.ಎಂ. ಬರ್ಡ್ ಹಾಗೂ ಜೇಮ್ಸ್ ಥಾಮ್ಸನ್ ಈ ಸಿಸ್ಟಮ್ನ ಜಾರಿಗೆ ತರ್ತಾರೆ. ಜಮೀನ್ದಾರಿ ಸಿಸ್ಟಮ್ನಲ್ಲಿ ಹಳ್ಳಿಗಳ ಲೆವೆಲ್ಗೆ ಸೀಮಿತವಾಗಿದ್ದರೆ ಮಹಲ್ವಾರಿ ತಾಲೂಕು ತರಹದ ದೊಡ್ಡ ಪ್ರದೇಶವನ್ನು ಜಮೀನ್ದಾರ್ಗೆ ನೇಮಿಸಲಾಗುತ್ತೆ. ಇಲ್ಲಿ ಸಣ್ಣ ಹಾಗೂ ದೊಡ್ಡ ಜಮೀನ್ದಾರ್ಗಳಾಗಿ ವಿಂಗಡಿಸಲಾಗುತ್ತೆ. ಒಂದು ನೆನಪಿನಲ್ಲಿರಲಿ, ಜಮೀನ್ದಾರ್ಗಳು ಯಾರಿಗೆ ಬೇಕಾದರೂ ಭೂಮಿಯನ್ನು ಕೊಡಬಹುದಿತ್ತು. ಅಂದರೆ ಅವರಿಗೆ ಬೇಕಾದವ್ರಿಗಾದರೂ ಆಗಿರ್ಬೋದು, ಅಥವಾ ಅವರಿಗೆ ಹೆಚ್ಚು ಶುಲ್ಕವನ್ನು ಭರಿಸ್ತೀವಿ ಅಂತ ಭರವಸೆ ಕೊಟ್ಟರೆ ಅವರಿಗೂ ಸಹ ಜಮೀನುಗಳನ್ನು ಅಥವಾ ಭೂಮಿಯನ್ನು ಹಿಡುವಳಿಗಾಗಿ ಕೊಡ್ತಿದ್ರು. ಆದರೆ ಜಮೀನ್ದಾರ್ಗಳು ಕಂದಾಯ ಕಟ್ಟಲಾಗದೇ ಇದ್ದರೆ ಭೂಮಿಯ ಅಧಿಕಾರವನ್ನು ಹಿಂತಿರುಗಿಸಿಕೊಳ್ತಿದ್ರು. ಇದರಿಂದ ರೈತರು ಸಹ ನಷ್ಟಕ್ಕೊಳಗಾಗ್ತಿದ್ರು. ಅಂದರೆ ಬೇಕಾದವರಿಗೆ ಜಮೀನು ಕೊಟ್ಟಿದ್ದಾಗ ಇನ್ನೊಬ್ಬ ಬರ್ತಾನಲ್ಲ ಜಮೀನ್ದಾರ, ಅವನು ಇವರಿಂದ ಈ ಸಣ್ಣ ರೈತರಿಂದ ಜಮೀನನ್ನು ವಾಪಸ್ ಪಡ್ಕೋಬೋದಿತ್ತು. ಹಾಗೂ ಹಾಕಿದಂಥ ಎಲ್ಲ ಬಂಡವಾಳಗಳು ನಷ್ಟ ಆಗುತ್ತಿತ್ತು. ನಂತರದಲ್ಲಿ ರಾಯ್ಟ್ವಾರಿ ಸಿಸ್ಟಮ್ಗಳನ್ನು ಜಾರಿಗೆ ತರ್ತಾರೆ. ಅದನ್ನು ಪರಿಚಯ ಮಾಡಿಕೊಡ್ತಾರೆ. ಇದನ್ನು ಮೊದಲು ಬಾರಾಮಹಲ್ ಎಂಬ ಪ್ರದೇಶದಲ್ಲಿ 1792ರಲ್ಲಿ ಅಲೆಕ್ಸಾಂಡರ್ ರೀಡ್ ಜಾರಿಗೆ ತರ್ತಾನೆ. ಬಾರಾಮಹಲ್ ಅಂದರೆ ಈಗಿನ ತಮಿಳುನಾಡಿನ ಹೊಸೂರ್ನ ಕೆಲವೊಂದು ಭಾಗಗಳು. ನಂತರದಲ್ಲಿ ರಾಯ್ಟ್ವಾರಿ ಸಿಸ್ಟಮ್ಸ್ಗಳು ಮದ್ರಾಸ್ ಹಾಗೂ ಮೈಸೂರು ಭಾಗಗಳಲ್ಲೂ ಸಹ ಜಾರಿಗೆ ತರುತ್ತೆ. ಮದ್ರಾಸ್ ಹಾಗೂ ಮೈಸೂರು ಭಾಗಗಳಲ್ಲಿ 1801ರಲ್ಲಿ ಥಾಮಸ್ ಮುನ್ರೋ ಅದೇ ಸಿಸ್ಟಮ್ನ ಪರಿಚಯ ಮಾಡಿಕೊಡ್ತಾನೆ. ಈ ಸಿಸ್ಟಮ್ನ ಅಡಿಯಲ್ಲಿ ರೈತರು ಹಾಗೂ ಕಂಪನಿಗಳ ನಡುವೆ ಡೈರೆಕ್ಟ್ ಲಿಂಕ್ ಆಗುತ್ತೆ. ಹಾಗೂ ಮಧ್ಯದಲ್ಲಿ ಯಾವುದೇ ಜಮೀನ್ದಾರ್ಗಳ ತರಹದ ವ್ಯಕ್ತಿಗಳು ಬರುವುದಿಲ್ಲ. ಇಲ್ಲಿ ಉಳುವವರೇ ಭೂಮಿಯ ಒಡೆಯ ಅಂತ ತೀರ್ಮಾನಿಸಲಾಗುತ್ತೆ. ರೈತರು ಬೆಳೆಯುವ 50% ಭಾಗವನ್ನು ಅಥವಾ ಲಾಭವನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ತೆರಿಗೆ ರೂಪದಲ್ಲಿ ಕೊಡಬೇಕಾಗಿರುತ್ತೆ. ಹಾಗೂ 30 ವರ್ಷಗಳವರೆಗೂ ಹೀಗೆ ಮುಂದುವರಿಯುತ್ತದೆ. ಆನಂತರದಲ್ಲಿ ಮತ್ತೆ ತೆರಿಗೆಯನ್ನು ಬದಲಾಯಿಸಲು ಅವಕಾಶ ನೀಡಲಾಗಿರುತ್ತೆ. ಈ ಪದ್ಧತಿಯ ಪ್ರಕಾರ, ಅಂದರೆ ರಾಯ್ಟ್ವಾರಿ ಸಿಸ್ಟಮ್ನ ಪ್ರಕಾರ. ಸಣ್ಣ ರೈತರಿಗೆ 50% ಅಷ್ಟು ಕೊಡಬೇಕು ಅಂತಂದರೆ ಬಹಳ ಕಷ್ಟನೇ ಹಾಗೂ ತುಂಬ ನಷ್ಟ ಆಗ್ತಿರುತ್ತೆ. ಆ ವರ್ಷದಲ್ಲಿ ಯಾವುದಾದ್ರೂ ಕಾರಣಗಳಿಂದ ಬೆಳೆ ಬರಲಿಲ್ಲ ಅಂದರೆ ಆಗಲೂ ಸಹ ತೆರಿಗೆಯನ್ನು ಪಾವತಿಸಬೇಕಾಗತ್ತೆ. ಇದರಿಂದ ಅವರು ಸಾಲ ಮಾಡಿ ತೆರಿಗೆಯನ್ನು ಪಾವತಿಸ್ತಿದ್ದಾರೆ. ಇಲ್ಲ ಅಂದಿದ್ರೆ ಭೂಮಿಯನ್ನು ವಾಪಸ್ ಪಡ್ಕೊತಿದ್ರು. ಹೀಗಾಗಿ ಅವರು ಸಾಲ ಮಾಡಿ ತೀರಿಸಬೇಕಾಗಿತ್ತು. ಇಲ್ಲವಾದರೆ ಭೂಮಿಯನ್ನು ಸಾಲಕ್ಕೆ ಪ್ರತಿಯಾಗಿ ತೀರಿಸುತ್ತಾರೆ. ಹೀಗಾಗಿ ಹಲವಾರು ಸಣ್ಣ ರೈತರು ತಮ್ಮ ಭೂಮಿಯನ್ನು ಕಳೆದುಕೊಳ್ಳುತ್ತಿದ್ದರು. ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಟ್ಯಾಕ್ಸ್ ಸಿಸ್ಟಮ್ ಏನಾಯಿತು? ಭಾರತದ ರೈತರ ಮೇಲೆ ಏನು ಪರಿಣಾಮ ಬೀರ್ತು? ಒಂದು ಹೊಸ ಪದ್ಧತಿ, ಅಂದರೆ ಜಮೀನ್ದಾರಿಗಳು ಹುಟ್ಕೊಳ್ತಾರೆ. ಇವರು ರೈತರ ಶೋಷಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಹಾಗೂ ಸಣ್ಣ ರೈತರ ಭೂಮಿಯನ್ನು ಪಡೆದುಕೊಳ್ತಾರೆ. ಸಾಲಕ್ಕೆ ಪ್ರತಿಯಾಗಿ ಕಸಿದುಕೊಳ್ತಾರೆ. ಇಲ್ಲಿವರೆಗೂ ಭೂಮಿಯನ್ನು ಆಸ್ತಿ ರೂಪದಲ್ಲಿ ಭಾರತದಲ್ಲಿ ನೋಡಿರಲಿಲ್ಲ ಹಾಗೂ ಮಾರಾಟ ಕೂಡ ಮಾಡ್ತಿರಲಿಲ್ಲ. ನಂತರದಲ್ಲಿ ಇದನ್ನು ಸ್ವತ್ತು ಎಂದು ಮಾರಾಟ ಮಾಡುವ ವಸ್ತು ಎಂದು ನೋಡತೊಡಗಿದರು. ಆನಂತರದಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ಬಿಕಮ್ ಕಮರ್ಷಿಯಲೈಸ್ಡ್. ವ್ಯಾಪಾರಕ್ಕಾಗಿ ರೈತರು ಬೆಳೆಗಳನ್ನು ಬೆಳೆಯಲು ಪ್ರಾರಂಭಿಸಿದರು. ಕೇವಲ ಮಾರುವುದಕ್ಕೆ ರೈತರು ಬೆಳೆಯನ್ನು ಬೆಳೀತಾ ಇದ್ರು. ನಂತರ ಲೇವಾದೇವಿಗಾರರು, ಅಂದರೆ ಸಾಲ ಕೊಡೋರು ತುಂಬ ಪ್ರಬಲರಾಗಿ ಬೆಳೀತಾರೆ. ಈಗ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಗಮನ ಹರಿಸೋಣ. ಮುಂಚಿನಿಂದಲೂ ಭಾರತದಲ್ಲಿ ಸಾಂಪ್ರದಾಯಿಕ ಶಿಕ್ಷಣ ಪದ್ಧತಿ ಜಾರಿಯಲ್ಲಿರುತ್ತೆ. ಮಧ್ಯಂತರದಲ್ಲಿ ಮುಸ್ಲಿಮರಾದ ಮೊಘಲರು ಬಂದಾಗ ಹಲವಾರು ಬದಲಾವಣೆಗಳನ್ನು ಭಾರತ ಶಿಕ್ಷಣ ಪದ್ಧತಿ ಕಾಣುತ್ತೆ. ಹಾಗೂ 18ನೇ ಶತಮಾನದಲ್ಲಿ ಬ್ರಿಟಿಷರು ಬಂದ ನಂತರ ಇನ್ನೂ ಹಲವು ಬದಲಾವಣೆಗಳನ್ನು ಕಾಣುತ್ತೆ. ಹಾಗೂ ಭಾರತದಲ್ಲಿ ವಾಸವಿದ್ದ ಬ್ರಿಟಿಷ್ ಪ್ರಜೆಗಳು ಹಾಗೂ ಅಧಿಕಾರಿಗಳ ಮಕ್ಕಳಿಗಾಗಿ ಶಾಲೆಗಳನ್ನು ತೆರೆಯಲಾಗುತ್ತೆ. ಆದರೆ ಈ ಶಾಲೆಗಳಿಂದ ಭಾರತೀಯರಿಗೇನೂ ಲಾಭ ಆಗೋದಿಲ್ಲ. ವ್ಯಾರನ್ ಹೇಸ್ಟಿಂಗ್ಸ್
ಮಾಡರ್ನ್ ಎಜುಕೇಷನ್ ಸಿಸ್ಟಮ್ನ ಎಲ್ಲ ಪ್ರಜೆಗಳಿಗೂ ಸಿಗುವಂತೆ ಮಾಡ್ತಾನೆ. ಅದರ ಭಾಗವಾಗಿ 1781ರಲ್ಲಿ ಕಲ್ಕತ್ತಾ ಮದ್ರಸಾ ಅನ್ನು ಸ್ಟಾರ್ಟ್ ಮಾಡ್ತಾನೆ. ನಂತರದಲ್ಲಿ 1972ರಲ್ಲಿ ಜೊನಾಥನ್ ಡ್ಯೂಕೆನ್ ಎಂಬ ಒಬ್ಬ ಬ್ರಿಟಿಷ್ ಪ್ರಜೆ ಬನಾರಸ್ನಲ್ಲಿ ಒಂದು ಸ್ಯಾನ್ಸ್ಕ್ರಿಟ್ ಕಾಲೇಜನ್ನು ಸ್ಥಾಪನೆ ಮಾಡ್ತಾನೆ. ಆದರೆ ಚಾರ್ಲ್ಸ್ ಗ್ರಾಂಟ್ ಎನ್ನುವ ಬ್ರಿಟಿಷ್ ಪ್ರಜೆ ಅಥವಾ ಅಧಿಕಾರಿಯು ಭಾರತದ ಎಲ್ಲ ಕಡೆಗಳಲ್ಲಿಯೂ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್ ಬರಲು ಕಾರಣ ಆಗ್ತಾನೆ. 1828ರಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿ ವಿಲಿಯಂ ಬೆಂಟಿಕ್ ನೇಮಕಗೊಂಡ ನಂತರ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್ಗೆ ಒಂದು ವಿಶೇಷವಾದ ಸಪೋರ್ಟ್ ಸಿಗುತ್ತೆ. ಹಾಗೂ ಮೆಕ್ಲೆ ಎಂಬ ಶಿಕ್ಷಣ ತಜ್ಞನನ್ನು ನೇಮಿಸಿ ಒಂದು ಶಿಕ್ಷಣದ ಕಮಿಟಿ ರಚನೆ ಮಾಡಿ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಮಾಡರ್ನೈಸ್ ಮಾಡೋದು ಹೇಗೆ ಎಂಬುದರ ಬಗ್ಗೆ ಒಂದು ರಿಪೋರ್ಟ್ ಮಾಡಲಿಕ್ಕೆ ಆಜ್ಞೆ ಮಾಡ್ತಾನೆ. ಅದರಂತೆ 1835ರಲ್ಲಿ ವಿಲಿಯಂ ಬೆಂಟಿಕ್ಗೆ ಆ ರಿಪೋರ್ಟ್ ಬಂದು ಸೇರುತ್ತೆ. ಹೀಗೆ ಭಾರತದಲ್ಲಿ ಹೊಸ ಶಿಕ್ಷಣ ವ್ಯವಸ್ಥೆ ಜಾರಿಯಾಗೋದಕ್ಕೆ ಸಾಧ್ಯ ಆಗುತ್ತೆ ಹಾಗೂ ಹೊಸ ಸಂಪ್ರದಾಯ ಶುರುವಾಗುತ್ತೆ. ಅದರಂತೆ ಭಾರತೀಯರ ದೇಹ, ಆದರೆ ಬ್ರಿಟಿಷ್ನವರ ಇಂಟೆಲಿಜೆನ್ಸ್, ರುಚಿ ಹಾಗೂ ಒಪಿನಿಯನ್ಗಳು ಎಂದು ಕರೆಯಲಾಗುತ್ತೆ. 1830ರಲ್ಲಿ ಭಾರತದಲ್ಲಿ ಶಿಕ್ಷಣವನ್ನು ಇಂಗ್ಲಿಷ್ ಮಯಗೊಳಿಸಲಾಗುತ್ತೆ. ಅಂದರೆ ಭಾರತದ ಶಿಕ್ಷಣದಲ್ಲಿ ಇಂಗ್ಲಿಷ್ ಬಳಕೆ ಆರಂಭವಾಗುತ್ತೆ ಹಾಗೂ ಭಾರತದಲ್ಲಿ ಹಲವಾರು ಯೂನಿವರ್ಸಿಟಿಗಳು ಕೂಡ ಸ್ಟಾರ್ಟ್ ಆಗುತ್ತೆ. ಭಾರತದ ಗವರ್ನರ್ ಜನರಲ್ ಡಾಲ್ಹೌಸಿ ಕಲ್ಕತ್ತಾ, ಬಾಂಬೆ ಆ್ಯಂಡ್ ಮದ್ರಾಸ್ನಲ್ಲಿ 1854ರ ಚಾರ್ಲ್ಸ್ ವುಡ್ ಕಮಿಷನ್ನ ಸಲಹೆಯಂತೆ ಯೂನಿವರ್ಸಿಟಿಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಹಾಗೂ ಈ ವಿಶ್ವವಿದ್ಯಾಲಯಗಳಲ್ಲಿ ಭಾರತೀಯರಿಗೂ ಸಹ ಓದುವ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗುತ್ತೆ. ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆ ಜಾರಿಗೆ ಬಂದಾದ ಮೇಲೆ ಆದಂಥ ಬದಲಾವಣೆಗಳನ್ನು ಸ್ವಲ್ಪ ನೋಡೋಣ. ಭಾರತದವರ ಮನದಲ್ಲಿ ದೇಶಪ್ರೇಮದ ಜೊತೆಗೆ ಹೊಸ ಜಗತ್ತಿನ ಪರಿಚಯವಾಯಿತು ಹಾಗೂ ಪ್ರಜಾಪ್ರಭುತ್ವದ ಬಗ್ಗೆ ಹೆಚ್ಚು ಒಲವು ಮೂಡಿತು. ಸೊಸೈಟಿಗಳಲ್ಲಿ ರಿಫಾರ್ಮ್ಸ್ಗಳು ಹೆಚ್ಚಾದವು. ಅಂದರೆ ಪದ್ಧತಿ, ವಿಡೋ ರಿಮ್ಯಾರೇಜ್, ಎಕ್ಸೆಟ್ರಾ ಇದ್ರ ಬಗ್ಗೆ ಎಲ್ಲ ಗಮನ ಹರಿಸೋಕ್ಕೆ ಶುರು ಮಾಡ್ತಾರೆ. ನಮ್ಮ ದೇಶದ ಪ್ರಾಮುಖ್ಯತೆಯ ಅರಿವಾಯಿತು. ನಮ್ಮದೇ ಒಂದು ದೇಶ ಇದ್ದರೆ ಅದರಲ್ಲಿ ನಾವೇ ಕಾನೂನು ಮಾಡಿಕೊಂಡಿದ್ರೆ ಹೇಗಿರುತ್ತೆ ಅನ್ನೋದ್ರ ಅರಿವಾಯಿತು. ಹೀಗೆ ಹೊಸ ಆಲೋಚನೆಗಳು ಹಾಗೂ ಸಂಸ್ಕೃತಿಯನ್ನು ನೋಡುವ ವಿಧಾನಗಳು ಬದಲಾದವು. ಇವೆಲ್ಲವೂ ಭಾರತೀಯರಲ್ಲಿನ ನವ ಪೀಳಿಗೆಗೆ ಅಥವಾ ಯುವ ಪೀಳಿಗೆಗೆ ಏಳಿಗೆಗೆ ನೆರವಾಯಿತು. ಆದರೂ ಇಂದಿಗೂ ಸಹ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ಕಾಣುವುದು ತುಂಬ ಅವಶ್ಯಕವಾಗಿದೆ. ಹಾಗೆ ನಮ್ಮ ದೇಶದ ಕಾನೂನಿನಲ್ಲೂ ಸಹ ಬಹಳ ಬದಲಾವಣೆಗಳನ್ನು ಬ್ರಿಟಿಷ್ನವರು ತರ್ತಾರೆ. ಅದೇನು ಅಂತ ಗಮನ ಹರಿಸೋಣ. ಬ್ರಿಟಿಷ್ನವರ ಆಳ್ವಿಕೆಯ ಜೊತೆಯಲ್ಲಿ ಸಮಸ್ಯೆಗಳು ಸಹ ಹೆಚ್ಚಾಗ್ತವೆ. ಈ ಪ್ರಾಬ್ಲಮ್ನಲ್ಲಿ ಬ್ರಿಟಿಷ್ನವರಿಂದನೇ ಹೆಚ್ಚು ಪ್ರಾಬ್ಲಮ್ಗಳು ಶುರು ಆಗ್ತವೆ. ಅದರ ಜೊತೆಗೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಹಾಗೂ ಸರಿ ದಾರಿಯಲ್ಲಿ ನಡೆಸೋದಕ್ಕೆ ಅಡ್ಮಿನಿಸ್ಟ್ರೇಷನ್ ಬಹುಮುಖ್ಯ ಆಗುತ್ತೆ. ಬ್ರಿಟಿಷರು ಹಲವಾರು ರೂಲ್ಸ್ಗಳನ್ನು ಲಾಗಳ ಮುಖಾಂತರ ತಂದು ನಮ್ಮ ದೇಶದೊಳಗೆ ಅಳವಡಿಸಲು ಸ್ಟಾರ್ಟ್ ಮಾಡ್ತಾರೆ. ಈ ತರಹದ ಲಾಗಳು ಭಾರತದ ಸಂವಿಧಾನದ ಬೆಳವಣಿಗೆಗೂ ಸಹ ಸಹಕಾರಿಯಾಗತ್ತೆ. ಈ ಎಲ್ಲ ಬೆಳವಣಿಗೆಗಳ ಮೇಲೆ ಒಂದು ಸಣ್ಣ ಗಮನವನ್ನು ಹರಿಸೋಣ ಬನ್ನಿ. ಮೊದಲು ರೆಗ್ಯುಲೇಟಿಂಗ್ ಆ್ಯಕ್ಟ್. ಈ ಬಗ್ಗೆ ನಾನು ನಿಮಗೆ ಮುಂಚೆನೇ ಹೇಳಿದ್ದೀನಿ. 1773ರಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಶುರು ಆಗತ್ತೆ. ಮೊಘಲರು ಬ್ರಿಟಿಷರಿಗೆ ದಿವಾನಿ ರೈಟ್ಸ್ಗಳನ್ನು ಬಿಟ್ಕೊಟ್ಟಾಗ ಆಸೆಬುರುಕ ಈಸ್ಟ್ ಇಂಡಿಯಾ ಕಂಪನಿಯವರು ಅದನ್ನು ದುರುಪಯೋಗಪಡಿಸಿಕೊಂಡು ವಾಮಮಾರ್ಗದಿಂದ ಹೆಚ್ಚು ಶ್ರೀಮಂತವಾದರು. ಭಾರತದಲ್ಲಿ ವಸೂಲಾಗುತ್ತಿದ್ದ ಕಂದಾಯದಿಂದ ಬ್ರಿಟಿಷರಿಗೆ ಈಸ್ಟ್ ಇಂಡಿಯಾ ಕಂಪನಿಯವರು ಹಣವನ್ನು ಸಂದಾಯ ಮಾಡ್ತಿರ್ತಾರೆ. ಎಮೌಂಡ್ ಬರ್ಕ್ ಅನ್ನುವ ಬ್ರಿಟಿಷ್ ಪಾರ್ಲಿಮೆಂಟಿನ ಮೆಂಬರ್ ಈ ಹಣವನ್ನು ಕ್ರಿಮಿನಲ್ ಟ್ಯಾಕ್ಸ್ ಅಂತ ಕರೀತಾರೆ. ಹಾಗೆ ಕರೆದು ಈಸ್ಟ್ ಇಂಡಿಯಾ ಕಂಪನಿಯನ್ನು ಟೀಕಿಸಿರ್ತಾರೆ. ಈ ಬಗ್ಗೆ ಬ್ರಿಟಿಷ್ ಸರ್ಕಾರವೂ ಸಹ ಸುಮ್ಮನಿದ್ದ ಕಾರಣದಿಂದ ಹೀಗೆ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾರೆ. ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳು ಅಥವಾ ವ್ಯಾಪಾರಿಗಳು ಹೆಚ್ಚು ಶ್ರೀಮಂತರಾಗುತ್ತಿದ್ದರು. ಇದನ್ನು ಅರಿತ ಬ್ರಿಟನ್ ಸರ್ಕಾರ ಎಲ್ಲ ಬ್ರಿಟನ್ನ ರಾಜಕೀಯ ಸುವ್ಯವಸ್ಥೆಯ
ಭಾಗವು ಹಾಳಾಗುವುದೆಂದು ಹೆದರಿ ಎಲ್ಲ ಅಧಿಕಾರಿಗಳು ಹಾಗೂ ವ್ಯಾಪಾರಿಗಳನ್ನು ನಿಗ್ರಹಿಸಲು 1773ರಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಜಾರಿಗೆ ತರಲಾಗುತ್ತೆ. ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಜಾರಿಗೆ ತಂದ ನಂತರ ಆದಂಥ ಬದಲಾವಣೆಗಳನ್ನು ನೋಡೋಣ ಬನ್ನಿ. ರೆಗ್ಯುಲೇಟಿಂಗ್ ಆ್ಯಕ್ಟಿಂದ ಆದಂತಹ ಬದಲಾವಣೆಗಳನ್ನು ನೋಡೋಣ. 3 ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರೆಸಿಡೆನ್ಸಿ ರೂಲ್ ಇತ್ತು. ಪ್ರೆಸಿಡೆನ್ಸಿ ರೂಲ್ ಅಂದರೆ ನಾವು ಈ ರೀತಿ ಅರ್ಥ ಮಾಡ್ಕೋಬೋದು. ಎಲ್ಲ ರಾಜ್ಯಗಳಲ್ಲೂ ರಾಜ ಇರ್ತಾನೆ, ರಾಜನ ಅರಮನೆಯೂ ಇರುತ್ತೆ, ರಾಜ್ಯನೂ ಇರುತ್ತೆ. ಆದರೆ ಸಂಪೂರ್ಣ ಆಳ್ವಿಕೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರದ್ದೇ ಆಗಿರುತ್ತೆ. ಅಲ್ಲಿಗೆ ಗವರ್ನರ್ಗಳನ್ನು ಬ್ರಿಟಿಷ್ ರಾಜಮನೆತನದವರು ನೇಮಕ ಮಾಡಿರುತ್ತಾರೆ. ಇವು ಬೆಂಗಾಲ್, ಮದ್ರಾಸ್ ಹಾಗೂ ಬಾಂಬೆ. ಈ 3 ಟ್ರೇಡ್ ಮಾಡೋದಕ್ಕೆ ಬಳಕೆ ಆಗ್ತಿತ್ತು ಹಾಗೂ ಸಮುದ್ರದಿಂದ ಹಡಗುಗಳಲ್ಲಿ ಬ್ರಿಟನನ್ನು ತಲುಪಲು ನೆರವಾಗ್ತಿತ್ತು. ಮೇಲೆ ಹೇಳಿದ ಹಾಗೆ ಈ 3ಕ್ಕೂ ಒಬ್ಬೊಬ್ಬ ಗವರ್ನರ್ಗಳು ಇದ್ದರು. ಆದರೆ ರೆಗ್ಯುಲೇಟಿಂಗ್ ಈ ಆ್ಯಕ್ಟ್ನಿಂದಾಗಿ ಬೆಂಗಾಲ್ ಗವರ್ನರ್ನ ಅಧೀನದಲ್ಲಿ ಮದ್ರಾಸ್ ಹಾಗೂ ಬಾಂಬೆ ಪ್ರೆಸಿಡೆನ್ಸಿ ಬರುತ್ತೆ. ಹಾಗೂ ಗವರ್ನರ್ಗಳೂ ಸಹ ಅವರ ಅಡಿಯಲ್ಲಿ ಬೆಂಗಾಲ್ ಗವರ್ನರ್ನ ಅಡಿಯಲ್ಲಿ ಬರುತ್ತೆ. ಹಾಗೂ ಬೆಂಗಾಲ್ ಗವರ್ನರನ್ನು ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ನೇಮಕ ಮಾಡಲಾಗುತ್ತೆ. ಹಾಗೂ ಎಲ್ಲ ಹೊಣೆಗಳನ್ನು ಗವರ್ನರ್ ಜನರಲ್ ಆಫ್ ಇಂಡಿಯಾಗೆ ವಹಿಸಲಾಗುತ್ತೆ. ಹಾಗೂ ಗವರ್ನರ್ ಜನರಲ್ ಆಫ್ ಇಂಡಿಯಾದ ಪರ್ಮಿಷನ್ ಇಲ್ಲದೆ ಮಿಕ್ಕೆರಡು ಗವರ್ನರ್ಗಳು ಅಥವಾ ಪ್ರೆಸಿಡೆನ್ಸಿಗಳು ಯಾವುದೇ ಒಪ್ಪಂದಕ್ಕಾಗಲಿ ಅಥವಾ ಯುದ್ಧಗಳನ್ನಾಗಲಿ ನಡೆಸುವಂತಿರಲಿಲ್ಲ. ಹಾಗೆಯೇ ಸುಪ್ರೀಂ ಕೋರ್ಟನ್ನು ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಹಾಗೆ ಅದರಲ್ಲಿ ಒಬ್ಬ ಮುಖ್ಯ ನ್ಯಾಯಮೂರ್ತಿ ಹಾಗೂ 3 ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಲಾಗುತ್ತೆ. ಒಟ್ಟು 4 ನ್ಯಾಯಮೂರ್ತಿಗಳು. ಇಲ್ಲಿಗೆ ನನ್ನ ಪಾರ್ಟ್ 1ನ ವಿಡಿಯೋ ಅಂತ್ಯ ಮಾಡ್ತೀನಿ. ಪಾರ್ಟ್ 2 ವಿಡಿಯೋನಲ್ಲಿ ಮಿಕ್ಕುಳಿದ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.